ದಿನಗಳಲ್ಲಿ ಶುರು. ಆದರೆ ಈ ಸಂದರ್ಭದಲ್ಲಿ ದೆಹಲಿಗೆ ಈ ದಂಡಯಾತ್ರೆ, ಬೆನ್ನರ ದಂಡಯಾತ್ರೆ ಹೊರಟೋಗ್ಯದ, ನಡೀತಾ ಇದೆ, ಭೇಟಿ ಆಗುವಂಥ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಇವರು ಸಹ ಜವಾಬ್ದಾರಿ, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಇನ್ನೂ ಇವರೆಲ್ಲರನ್ನು ತೆಗೆದುಕೊಂಡು ಒಂದೇ ಅಭಿಪ್ರಾಯ ಮಾಡಿಕೊಂಡು ಒಗ್ಗಟ್ಟಿನಿಂದ ಈ ಸಲ ಶತಾಯಗತಾಯ ವಿಜಯೇಂದ್ರನು ಮನೆಗೆ ಕಳಿಸಲೇಬೇಕು ಅನ್ನೋಂಥ ಹಟ್ಟಕ್ಕೆ ಬಿದ್ದಿದ್ದಾರೆ. ಎಲ್ಲರೂ ವಿರೋಧ ಮಾಡೋಕ್ಕೆ ತನ್ನದೇ ಅಂತ ಹಲವು ಕಾರಣಗಳಿದ್ದಾವೆ. ತೋಳ್ರಿ, ನಮ್ಮ ಸಿದ್ದೇಶ್ವರವರು ಅವ್ರನ್ನ ಸೋಲಿಸೋದಕ್ಕೆ ರೇಣುಕಾಚಾರ್ಯವ್ರನ್ನ ಬಳಸಿದರು, ಸೋಲಿಸಿದರು. ಈ ನಮ್ಮ ಶಾಮನೂರು ಶಿವಶಂಕರ ಬೆದರಾಳಿಗೆ ಮಾಜಿ MP ಅವರು ತಮ್ಮ ಸೋರಿಗೆ ಈ ವಿಜಯೇಂದ್ರ ಮತ್ತು ಅವರಪ್ಪ ಕಾರಣ ಅಂತ ವಾದ ಮಾಡ್ತಾರೆ. ಅದೇ ಕಾರಣ BP ಹರೀಶ್ ಅವರಂತೆ ನೇರವಾಗಿ ನಮ್ಮ ಇವರನ್ನು ವಿಜೇಂದ್ರನ ವಿರೋಧ ಮಾಡ್ತಾ ಇರ್ತಾರೆ. ಇವನು ಬಿಟ್ಟರೆ ಮುಂದೆ ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಸಪೋರ್ಟ್ ಮಾಡಿ ನಾನು ಸೋಲಿಸಿದರು ಈ ವಿಜೇಂದ್ರ ಮತ್ತು ಅವರ ಸಹೋದರ ಅನ್ನೊಂದು ರಾಘವೇಂದ್ರ ಕೊಡ್ಕೊಂಡು ಸೋಲಿಸ್ತಾರೆ ಅಂತ ವಾದ ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ H. ವಿಶ್ವನಾಥ್ ನನ್ನ ಮಂತ್ರಿ ಮಾಡಲಿಲ್ಲ, ನಾನು ಒಳ್ಳೆ ಮನುಷ್ಯ, ನಾನು ಹೊಡ್ಕೊಂಡು ಬಂದಿದ್ದೆ ಇವ್ರ ಪಾರ್ಟಿಗೆ, ನನಗೆ ಮಂತ್ರಿ ಮಾಡಲಿಲ್ಲ ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಇನ್ನು CT ರವಿ ಅವರು ನಮಗೆ ಅನ್ಯಾಯ ಆಗ್ಯದಪ್ಪ, ಇವರಿಂದ ತೊಂದರೆ ಆಗ್ಯದ, ನಾವು ಇವತ್ತು ಇದಕ್ಕಿಂತ ಇನ್ನೂ ಹೆಚ್ಚು ಬೆಳೀತಾ ಇದ್ವಿ, ಅದಕ್ಕೆ ಅವ್ರು ಬೇಡ ನಮ್ಮನ್ನು ಮಾಡ್ರೆ ಅವ್ರಿಗೆ ನಾವು ಮಾತಾಡ್ತಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಅದೇ ರೀತಿ ಹೇಳ್ತಾ ಇದ್ದಾರೆ. ಮುಂದೆ ಸುನೀಲ್ ಕುಮಾರ್ ಅವರು ಸಹಿತ ಇಲ್ಲ, ನಾನು ಒಬ್ಬ ಅಧ್ಯಕ್ಷ ಹೋಗಿದ್ದೀನಿ, ಇವತ್ತು ನನ್ನನ್ನು ಮಾಡಬೇಕಾಗಿತ್ತು ಅನ್ನೋಂಥ ವಾದ ಮಾಡ್ತಾ ಇದ್ದಾರೆ. ಪ್ರತಾಪ್ ಶಂಕರ್ ಹೇಳ್ತಾ ಇದ್ದಾರೆ, ನಾನು ಇವತ್ತು MP ಇರ್ತಿದ್ದೆ 3ನೇ ಸಲ ಯದುವೀರ್ ಅಂತಂದು ನನಗೆ ನಿಲ್ಲಿಸ್ತವ್ರು ಇವ್ರ ಅಪ್ಪ ಮಕ್ಕಳು, ಅದಕ್ಕೆ ಅವ್ರು ಬೇಡ, ಬೇರೆದವ್ರು ಬರಲಿ ಅಂತೇಳಿ. ಸದಾನಂದ ಗೌಡರು ಸಹಿತ ಅಂಥದ್ದೊಂದು ವಾದ ಮಾಡ್ತಾ ಇದ್ದಾರೆ. ನಾವು ಬೆಳೆಯೋದಕ್ಕೆ ಇವ್ರು ಅಡ್ಡ ಆಗಿದ್ದರು. ಬೊಮ್ಮಾಯಿ ಅವರು ಸಹಿತ ಅವ್ರು ತಂದಿರ್ಬೋದು ಇದಕ್ಕೆ BJPಗೆ, ಅದು ನನ್ನ